ನಮಸ್ಕಾರ ವೀಕ್ಷಕರೇ. ಈ ವಾರದ ಟಿಆರ್ಪಿ ಲಿಸ್ಟ್ ಹೊರಬೀಳ್ತಾ ಇದೆ. ಯಾವ್ಯಾವ ಧಾರಾವಾಹಿ ಯಾವ್ಯಾವ ಸ್ಥಾನದಲ್ಲಿದೆ, ಬಿಗ್ ಬಾಸ್ ಶೋ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನು ಕೂಡ ತಿಳಿಸ್ತೀವಿ. ಹಾಗೆ ಬಿಗ್ ಬಾಸ್ ಶೋ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಕೊಡೋದಿದೆ. ಅದೇನಂತ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ಧಾರಾವಾಹಿಗಳ ಟಿಆರ್ಪಿ ಲಿಸ್ಟ್ ಅನ್ನು ನೋಡ್ತಾ ಹೋದೆ. ನಂಬರ್ 1 ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇದೆ. ಇನ್ನು 3ನೇ ಸ್ಥಾನದಲ್ಲಿ ಅಮೃತಧಾರ ಧಾರಾವಾಹಿ ಇದೆ. ಈ 3 ಧಾರಾವಾಹಿಗಳು ಜೀ ಕನ್ನಡದ್ದೇ ಆಗಿದೆ. ಆದ್ರೆ ಕಲರ್ಸ್ ಕನ್ನಡದ ಧಾರಾವಾಹಿ ಟಿಆರ್ಪಿಯಲ್ಲಿ ಮುಂದ್ ಬರೋದಕ್ಕೆ ಹೊಸ ಟ್ರಿಕ್ ಗಳನ್ನ ನಡೆಸ್ತಾ ಇದೆ. ಆದ್ರೂ ಕೂಡ ಮುಂದ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ರಿಯಾಲಿಟಿ ಶೋನ ಹೇಳ್ತಾ ಹೋದ್ರೆ ಬಿಗ್ ಬಾಸ್ ಶೋ ನಂಬರ್ 1 ಸ್ಥಾನದಲ್ಲಿದೆ. ಈ ಒಂದು ಶೋ ನಂಬರ್ 1 ಸ್ಥಾನವನ್ನ ಪ್ರತಿ ಸಲವೂ ಕೂಡ ಕಾಪಾಡಿಕೊಂಡು ಬರ್ತಾ ಇದೆ. ಈ ಒಂದು ಸ್ಥಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಏನೇನು ಗಿಮಿಕ್ಗಳು ಕೂಡ ನಡೀತಾ ಇದೆ. ಮೊದಲ ವಾರ ಬಿಗ್ ಬಾಸ್ ನಲ್ಲಿ ಜಗದೀಶ್ ಅವರ ಅಗ್ರೆಷನ್ ಕೂಡ ಕಾರಣ ಆಯಿತು. ಅದಾದ್ಮೇಲೆ ಕಿಚ್ಚ ಸುದೀಪ್ ಅವರ ಅಮ್ಮ ತೀರ್ಕೋತಾರೆ. ಇದಾದ್ಮೇಲೆ ಟಿಆರ್ಪಿಯಲ್ಲಿ ಭಾರಿ ಕುಸಿತ ಕಾಣುತ್ತೆ. ಇದಾದ್ಮೇಲೆ ಕೆಲವೊಂದು ಎಪಿಸೋಡ್ಗಳು ನಡೆಯುತ್ತೆ. ಅದಾದ್ಮೇಲೆ ಚೈತ್ರ ಕುಂದಾಪುರ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲ್ ನಿಂದ ಬಂದ ಮೇಲೆ ಹೊರಗೆ ನಡೆದಂತ ವಿಷಯಗಳನ್ನ ಬಿಗ್ ಬಾಸ್ ನಲ್ಲಿ ಶೇರ್ ಮಾಡ್ಕೊಳ್ತಾರೆ. ಇದು ಕಿಚ್ಚನ ಪಂಚಾಯಿತಿಯಲ್ಲಿ ದೊಡ್ಡ ಇಶ್ಯೂ ಆಗುತ್ತೆ. ಹೊರಗಡೆ ಬಂದದನ್ನ ಒಳಗಡೆ ಹೇಳಿದ್ದೀರಿ ಅನ್ನೋದನ್ನು ಕೂಡ ಚೈತ್ರ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಳ್ತಾರೆ. ಇದರಿಂದ ಟಿಆರ್ಪಿ ಲಿಸ್ಟ್ ಹೈ ಆಗುತ್ತೆ. ವೀಕ್ಷಕರೇ, ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಅವರಿಗೆ ಕೇಳ್ತಾರೆ, ಹೊರಗಡೆ ನೋಡಿದ್ದನ್ನ ನೀವು ಒಳಗಡೆ ಬಂದು ಹೇಳ್ತೀರಾ ಅಂತ ಹೇಳ್ತಾರೆ. ಈ ಹಿಂದೆ ಒಬ್ಬ ಕಂಟೆಸ್ಟೆಂಟ್ ಇದ್ರು, ವರ್ತೂರು ಸಂತೋಷ್ ಅಂತ. ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಆದ್ರೆ ಅವರಿಗೆ ಗೊತ್ತಿದ್ದಂತ ವಿಷಯವನ್ನ ಬಿಗ್ ಬಾಸ್ ಮನೆಯಲ್ಲಿ ಅವರು ಎಲ್ಲಿಯೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ವೀಕೆಂಡ್ ನ ನೋಡಿ ವರ್ತೂರು ಸಂತೋಷ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ನಾನು ಜೈಲಿಗೆ ಹೋಗಿದ್ದೆ. ಜೈಲಿಗೆ ಹೋಗುವಾಗ ಬಿಗ್ ಬಾಸ್ ಟೀಮ್ ನನ್ನ ಜೊತೆ ಇತ್ತು. ಊಟ ತಿಂಡಿಗೂ ಹಾಗೆ ನನಗೆ ಬೇಕಾದಂತ ಯಾವುದಕ್ಕೂ ಕೂಡ ಕುಂದು ಕೊರತೆಯನ್ನ ತಂದಿಲ್ಲ. ಇದೆಲ್ಲನೂ ಬಿಗ್ ಬಾಸ್ ಟೀಮೇ ನೋಡ್ಕೊಳ್ತಾ ಇತ್ತು. ಆದ್ರೆ ನನ್ನ ಫ್ಯಾಮಿಲಿ ಜೊತೆನೂ ಕೂಡ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಿಂದ ಜೈಲಿಂದ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಕರೆತಂದ್ರು ಅನ್ನೋದನ್ನ ಕೂಡ ವರ್ತೂರು ಸಂತೋಷ್ ಅವರು ಶೇರ್ ಮಾಡ್ಕೊಂಡಿದ್ರು. ಇದಾದ್ಮೇಲೆ ಚೈತ್ರ ಕುಂದಾಪುರ ಕೂಡ ಹಾಸ್ಪಿಟಲ್ ಆಗಿದ್ರು. ಹಾಸ್ಪಿಟಲ್ ಆದ್ಮೇಲೆ ಕೂಡ ಬಿಗ್ ಬಾಸ್ ಟೀಮು ಅವ್ರ ಜೊತೆ ಇದ್ರು. ಅವರ ಕುಂದು ಕೊರತೆಗಳನ್ನು ಕೂಡ ನೋಡ್ಕೊಳ್ತಾ ಇದ್ರು. ಇದ್ರ ಮಧ್ಯೆ ಚೈತ್ರ ಕುಂದಾಪುರ ಹೇಳ್ತಾರೆ, ನಾನು ವೈದ್ಯರ ಜೊತೆ ಮಾತಾಡಿದೆ, ಅವ್ರ ಜೊತೆ ನರ್ಸ್ ಜೊತೆ ಮಾತಾಡಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇದೆಲ್ಲ ಒಂದು ಟಿಆರ್ಪಿಗಾಗಿ ನಡೆದಂತಹ ಗಿಮಿಕ್ ಅಂತ ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಯಾಕಂದ್ರೆ ಅವ್ರ ಜೊತೆನೆ ಬಿಗ್ ಬಾಸ್ ಟೀಮ್ ಇರೋದ್ರಿಂದ ಎಲ್ಲಿಯೂ ಕೂಡ ಮಾತನಾಡೋದಕ್ಕೆ ಕೂಡ ಅವಕಾಶ ಸಿಕ್ಕೋರೋದಿಲ್ಲ ಅಂತ ವರ್ತೂರು ಸಂತೋಷ್ ಅವರು ಕೂಡ ಹೇಳ್ಕೊಂಡಿದ್ರು. ಎಸ್, ಇದೊಂದು ಟಿಆರ್ಪಿಗಾಗಿ ನಡೆದಂತಹ ಗಿಮಿಕ್ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂದಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ಬಂದಿದ್ದಾರೆ. ಆದ್ರಿಂದ ಕೂಡ ಶೋಭಾ ಶೆಟ್ಟಿ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಇದರಿಂದ ಬಿಗ್ ಬಾಸ್ ನ ಟಿಆರ್ಪಿ ಕೂಡ ಹೈ ಲೆವೆಲ್ ಹೋಗಲಿದೆ ಅನ್ನೋದು ಕೂಡ ಬಿಗ್ ಬಾಸ್ ನ ಭರವಸೆಯಾಗಿದೆ. ಅಂದಾಗೆ ನೀವು ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಅಂದಾಗೆ ಈ ವಾರದ ಎಲಿಮಿನೇಷನ್ ಅಲ್ಲಿ ಯಾರ್ಯಾರು ಹೋಗ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಅಂದಾಗೆ ನಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಆಗೋದು ಅಂದ್ರೆ ಧರ್ಮ ಕೀರ್ತಿರಾಜ್ ಅಥವಾ ಮೋಕ್ಷಿತಾ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.